ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಸೊ ನಾವಿವತ್ತು ರಿವ್ಯೂ ಮಾಡೋಕೆ ಕೊಟ್ಟಿರೋದು ಬಂದು ಬಿಗಿನರ್ಸ್ಗಳಿಗೆ ಅಂತಲೇ ಮಾಡಿಸಿರೋ ADV ಬೈಕು. ಸೊ ಸುಜುಕಿ ಕಡೆಯಿಂದ ಲಾಂಚ್ ಆಗಿರೋದು V-Storm 250cc ಇದು ಗಾಡಿ. ಸೊ ಓವರಾಲ್ ಗಾಡಿ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಹೊಸ್ತಾ ಬಂದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಕ್ವಿಕ್ಕಾಗಿ ಏನಾರು ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ಹೋಗಿ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ವೀಕ್ಷಕರೇ, ಸುಜುಕಿ ಕಡೆಯಿಂದ ಜಸ್ಟ್ ನಿಮಗೆ 2,64,000ಗೆ ಸುಜುಕಿ V-Stormನ ಲಾಂಚ್ ಮಾಡಿದ್ದಾರೆ. ಸೊ ಬಿಗಿನರ್ಸ್ಗೆ ತುಂಬ ಮಾಡಿಸಿದ ಗಾಡಿ ಅಂತಲೇ ಹೇಳ್ಬೋದು. ಅಡ್ವೆಂಚರ್ ADV ಬೈಕ್ನ ನೀವು ಸ್ಟಾರ್ಟಿಂಗಲ್ಲಿ ರೈಡ್ ಮಾಡಬೇಕು, ಕಲಿಬೇಕು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಮಾಡಿಸಿದ ಗಾಡಿ ಅಂತ ಹೇಳ್ಬೋದು. ಸೊ ಇನ್ನು V-Storm ಇಂಜಿನ್ ಬಗ್ಗೆ ಹೇಳಿದ್ರೆ ನಿಮಗೆ 249cc ಸಿಂಗಲ್ ಸಿಲಿಂಡ್ರು ಆಯಿಲ್ ಕೂಲ್ಡ್ SOHC ಇಂಜಿನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ 26.5 PS ಪವರ್ ಕೊಟ್ಟಿದ್ದಾರೆ, 22.2 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಓವರಾಲ್ ಗಾಡಿ ಡಿಸೈನ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಇನ್ನು ಫ್ರಂಟ್ ಲುಕ್ ನೋಡಿದ್ರೆ ನಿಮಗೆ ಫ್ರಂಟಲ್ಲಿ ನಿಮಗೆ LED ಹೆಡ್ಲ್ಯಾಂಪ್ಸ್ಗಳು ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು LED ಹೆಡ್ಲ್ಯಾಂಪ್ಸ್ ಬರುತ್ತೆ ನಿಮಗೆ ಫ್ರಂಟಲ್ಲಿ. ವಿತ್ ನಿಮಗೆ ಒಂದಷ್ಟು ADV ಲುಕ್ ಬರಲಿ ಅಂದ್ಬಿಟ್ಟು ಸೊ ಲುಕ್ನ ತುಂಬ ಎನ್ಹಾನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ವೈಸರ್ ಕೂಡ ಕೊಟ್ಟಿದ್ದಾರೆ, ಹಾಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಕೂಡ ಫ್ರಂಟಲ್ಲೇ ಆಗುತ್ತೆ. ವಿತ್ ನಿಮಗೆ ಹಾಲೋಜಿನ್ ಬಲ್ಪ್ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಫ್ರಂಟಲ್ಲಿ ಮಡ್ಗಾರ್ಡ್ ಕೂಡ ನೋಡ್ತಾ ಇರ್ಬೋದು, ಮ್ಯಾಟ್ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಇದು ನಿಮಗೆ ನಾರ್ಮಲ್ ಸಸ್ಪೆನ್ಷನ್ ಬರುತ್ತೆ. ಸೊ ಓವರಾಲ್ ನಿಮಗೆ ಫ್ರಂಟು ಡಿಸ್ಕ್ ಬ್ರೇಕ್ ಕೂಡ ಕೊಟ್ಟಿದ್ದಾರೆ, ಹಾಗೆ ನಿಮಗೆ ABS ಕೂಡ ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ ಪ್ರೀಮಿಯಮ್ ಆಗಿರಲಿ ಅಂದ್ಬಿಟ್ಟು ಬೈಬರ್ ಕ್ಯಾಲಿಪರ್ ಕೂಡ ಪ್ರೀಮಿಯಮ್ ಬೈಕ್ ಕ್ಯಾಲಿಪರ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನು ಟೈರ್ ಸೈಜ್ ಬಗ್ಗೆ ಹೇಳಿದ್ರೆ ನಿಮಗೆ 19 ಇಂಚ್ ಅಲೈ ಕೊಟ್ಟಿದ್ದಾರೆ, ಹಾಗೆ ಟೈರ್ ಸೈಜ್ ನಿಮಗೆ 100/90 ಸೆಕ್ಷನ್ ಟೈರ್ ಸೈಜ್ ಬರುತ್ತೆ. ಸೊ ವಿತ್ ನಿಮಗೆ ಒಂದು ಮೆಟಲ್ದು ಇಂಜಿನ್ ಗಾರ್ಡ್ ಕೂಡ ಕೊಟ್ಟಿದ್ದಾರೆ ಕಂಪ್ನಿ ಕಡೆಯಿಂದ. ಸೊ ವಿತ್ ನಿಮಗೆ 205 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಸೊ ADV ಬೈಕ್ಗೆ ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ಇದು ಬಂದು ನಿಮಗೆ ಕ್ರ್ಯಾಶ್ ಗಾರ್ಡು ಇವರು ಸಪ್ರೇಟಾಗಿ ಹಾಕ್ಸ್ಕೊಂಡಿರೋದು. ಸೊ ಇನ್ನು ನಿಮಗೆ ಸೀಟ್ ಹೈಟ್ ಬಗ್ಗೆ ಹೇಳಿದ್ರೆ ಸೊ 835 mm ಸೀಟ್ ಹೈಟ್ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಆಲ್ ಫ್ಲ್ಯಾಟ್ ಫುಟ್ ಮಾಡೋಕ್ಕಾಗೋದಿಲ್ಲ, ಒಂದಷ್ಟು ಟೋ ಆಗುತ್ತೆ. ಸೊ 5.10 ಇದ್ದೀನಿ. ಸೊ ಆಲ್ಮೋಸ್ಟ್ ಆಲ್ 6 ಇರೋರಿಗೆಲ್ಲ ನಿಮಗೆ ಫ್ಲ್ಯಾಟ್ ಫುಟ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಇನ್ನು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ಹೇಳಿದ್ರೆ 12 ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಸೊ ಇನ್ನು ಕಂಪ್ನಿ ಕಡೆಯಿಂದ ಕ್ಲೈಮ್ ಮಾಡಿರೋ ಮೈಲೇಜ್ ಬಂದು 36 ಕ್ಲೈಮ್ ಮಾಡಿದ್ದಾರೆ. ಸೊ ಇನ್ನು ಸೀಟ್ ನೋಡ್ತಾ ಇರ್ಬೋದು, ಸೀಟ್ ಅಂತೂ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಕುಷನಿಂಗು ಎಲ್ಲ ನೋಡ್ತಾ ಇರ್ಬೋದು, ನಿಮಗೆ ಕಂಫರ್ಟಬಲಾಗಿ ಒಂದು ಲಾಂಗ್ ರೈಡ್ ಮಾಡೋಷ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಪಿಲ್ಲನ್ ಸೀಟು ಅಷ್ಟೇ, ಪಿಲ್ಲನ್ ಸೀಟ್ದು ನಿಮಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ರಿಯರಲ್ಲೂ ನಿಮಗೆ ಸಿಲ್ವರ್ ಕಲರಲ್ಲಿ ಕಂಪ್ನಿ ಕಡೆಯಿಂದನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ನಿಮಗೆ ಫುಟ್ ರೆಸ್ಟ್ ಎಲ್ಲ ನೋಡ್ತಾ ಇರ್ಬೋದು, ಒಂದಷ್ಟು ಸಾಫ್ಟ್ ಟಚ್ ಫುಟ್ ರೆಸ್ಟ್ ಕೊಟ್ಟಿದ್ದಾರೆ, ಅಲ್ಲಿ ಹಾಗೆ ಇಲ್ಲೊಂದಷ್ಟು ಸಿಲ್ವರ್ ಟಚ್ ಬರುತ್ತೆ. ಸೊ ಇನ್ನು ಸೈಡ್ ಲುಕ್ಕಲ್ಲಿ ನೋಡ್ತಾ ಇರೋದು ನಿಮಗೆ ಇದು ನಿಮಗೆ ಒಂದು ಥರ ರಫ್ನೆಸ್ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಮ್ಯಾಟ್ ಬ್ಲ್ಯಾಕ್ ಫಿನಿಶ್ ಬರುತ್ತೆ, ಹಾಗೆ ಸುಜುಕಿ ಬ್ಯಾಡ್ಜಿಂಗ್ ಬರುತ್ತೆ. SX 250 ಅನ್ನೋದು ಬ್ಯಾಡ್ಜಿಂಗ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದೊಂಥರ ನಿಮಗೆ ಲುಕ್ನ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ನಿಮಗೆ ಎಕ್ಸಾಸ್ಟ್ ನೋಟ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಸೊ ಎಕ್ಸಾಸ್ಟ್ ನೋಟ್ ನೋಡ್ತಾ ಇರ್ಬೋದು. ಸೊ ಎಕ್ಸಾಸ್ಟ್ ನೋಟ್ ಯಾವ ರೀತಿ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ರಿಯರಲ್ಲಿ ಕೂಡ ನಿಮಗೆ ಮೋನೋಸಾಕ್ ಸಸ್ಪೆನ್ಷನ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ನಿಮಗೆ ರಿಯರ್ದು ಡಿಸ್ಕ್ ಬ್ರೇಕು ಮತ್ತು ಟ್ರಾಕ್ಷನ್ ಕಂಟ್ರೋಲ್ಸ್ ಕೂಡ ಬರುತ್ತೆ, ಹಾಗೆ ನಿಮಗೆ ಬೈಬರ್ ಕ್ಯಾಲಿಪರ್ ಕೂಡ ರಿಯರಲ್ಲೂ ಕೂಡ ಕ್ಯಾರಿ ಓವರ್ ಮಾಡಿದ್ದಾರೆ. ಸೊ ಇನ್ನು ನಿಮಗೆ ರಿಯರಲ್ಲಿ ಟೈರ್ ಸೆಕ್ಷನ್ ಬಗ್ಗೆ ಹೇಳಿದ್ರೆ ನಿಮಗೆ 17 ಇಂಚ್ ಅಲೈ ಕೊಟ್ಟಿದ್ದಾರೆ, ಹಾಗೆ ನಿಮಗೆ 140/70 ಸೆಕ್ಷನ್ ಇದು ಕೊಟ್ಟಿದ್ದಾರೆ ಟೈರ್ ಸೈಜು. ಸೊ ರಿಯರಲ್ಲಿ ಕೂಡ ನಿಮಗೆ ಹಾಲೋಜಿನ್ ಬಲ್ಬ್ ಬರುತ್ತೆ, ಇದು ನಿಮಗೆ LED ಟೈಲ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಇದು ಲೆಫ್ಟ್ ಸೈಡಲ್ಲಿ ಕೂಡ ನಿಮಗೆ ಸ್ಯಾರಿ ಗಾರ್ಡ್ ಬರುತ್ತೆ, ಇದು ಕಂಪ್ನಿ ಕಡೆಯಿಂದ. ಸೊ ಇನ್ನು ಗಾಡಿ ಕೀ ಬಗ್ಗೆ ಹೇಳಿದ್ರೆ ಸೊ ನಾರ್ಮಲಾಗಿ ಸುಜುಕಿ ಕೀ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನು ಕನ್ಸೋಲ್ ಬಗ್ಗೆ ಹೇಳಿದ್ರೆ ನೋಡ್ತಾ ಇರ್ಬೋದು ನಿಮಗೆ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಕನ್ಸೋಲ್ ಕೊಟ್ಟಿದ್ದಾರೆ. ಸೊ ಕನ್ಸೋಲಲ್ಲಿ ನಿಮಗೆ ಸೊ ಗೇರ್ ಶಿಫ್ಟ್ ಇಂಡಿಕೇಷನ್ಸು ಮತ್ತು ಡಿಜಿಟಲ್ ಕನ್ಸೋಲ್ ಮೀಟ್ರದ್ದು ಎಲ್ಲ ನಿಮ್ಗೆ ಆಪ್ಷನ್ಸ್ ಬರುತ್ತೆ, ಮತ್ತು RPM ಆಪ್ಷನ್ಸ್ ಕೂಡ ಇಲ್ಲೇ ಬರುತ್ತೆ. ಸೊ ನಿಮಗೆ ಟೈಮ್ದು ಮತ್ತು ಫ್ಯೂಲ್ ಇಂಡಿಕೇಷನ್ಸ್ ಆಪ್ಷನ್ಸ್ ಬರುತ್ತೆ, ಮತ್ತು ಹೆಡ್ ಲ್ಯಾಂಪ್ದು ಹಾಗೆ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ, ಹಾಗೆ ಗೇರ್ ಶಿಫ್ಟಿಕೇಷನ್ ನ್ಯೂಟ್ರಲ್ದು ನಿಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ವಿತ್ ನಿಮಗೆ ಮೋಡ್ಸ್ ಮತ್ತು ಏನು ಟ್ರಿಪ್ ಮೀಟ್ರ್ ಇದೆಯಲ್ಲ, ಸೊ ಅದ್ರ ಚೇಂಜಸ್ನ ನಿಮ್ಗೆ ಇಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಸ್ವಿಚ್ಗಳು ನೋಡಿದರೆ ನಿಮಗೆ ಲೆಫ್ಟ್ ಸೈಡು ನಿಮಗೆ ಪಾಸ್ ಸ್ವಿಚ್ಚು ಮತ್ತು ಹೆಡ್ಲ್ಯಾಂಪ್ ಸ್ವಿಚ್ ಬರುತ್ತೆ, ಹಾಗೆ ಇಂಡಿಕೇಟರ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಇದು ನಿಮಗೆ ಹಾರನ್ ಸ್ವಿಚ್ ಬರುತ್ತೆ. ಸೊ ರೈಟ್ ಸೈಡ್ ನೋಡಿದ್ರೆ ನಿಮಗೆ ಕಿಲ್ ಸ್ವಿಚ್ಚು ಮತ್ತು ಸ್ಟಾರ್ಟ್ ಸ್ವಿಚ್ ಮಾತ್ರ ಕೊಟ್ಟಿದ್ದಾರೆ. ಸೊ ಕಂಪ್ನಿ ಕಡೆಯಿಂದ ಇದೊಂದು ನಕಲ್ ಗಾರ್ಡ್ ಒಂದು ಕೊಡ್ತಾರೆ. ಸೊ ಇದು ನಿಮಗೆ ಬ್ರೇಕು ಮತ್ತು ಕ್ಲಚ್ದು ಅಡ್ಜಸ್ಟೇಬಲ್ ಏನು ಬರೋದಿಲ್ಲ. ಸೊ ನಕಲ್ ಗಾರ್ಡ್ ಒಂದು ಬರುತ್ತೆ. ಸೊ ಮಿರರ್ ಅಷ್ಟು ನೋಡ್ತಾ ಇರ್ಬೋದು, ಡಿಸೆಂಟ್ ಎನಫ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಟೈಪ್ A USB ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಲೆಫ್ಟ್ ಸೈಡಲ್ಲಿ ನಿಮಗೆ
ಸೊ ವೀಕ್ಷಕರೇ, ಇಷ್ಟ ಆಗಿತ್ತು ಸುಜುಕಿ ವಿಸ್ಟಾಮ್ನ ರಿವ್ಯೂ. ಸೊ ಬಿಗಿನರ್ಸ್ಗೆ ಮಾಡಿಸಿದಂಥ ADV ಗಾಡಿ ಅಂತ ಹೇಳ್ಬೋದು. ಸೊ ನೀವೇನ ರೆಗ್ಯುಲರ್ ಯೂಸೇಜ್ಗೆ ಮತ್ತು ಟೂರಿಂಗ್ ಪರ್ಪಸ್ಗೂ ಎರಡೂ ಥರನೂ ನೀವು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಮ ಬಿಟ್ಟು ನೆಕ್ಸ್ಟ್ ವಿಡಿಯೋಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್.